ಎಸ್ಸಿ ಎಸ್ಟಿಗೆ ಮೀಸಲಾತಿ ನೀಡೋದಕ್ಕೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದ್ದು ಎಸ್ಟಿಗೆ ಶೇಕಡಾ 15ರಿಂದ 17ಕ್ಕೆ ಹಾಗೆಯೇ ಎಸ್ಟಿಗೆ ಶೇಕಡಾ 3ರಿಂದ 7ಕ್ಕೆ ಏರಿಕೆ ಮಾಡಲಾಗಿದೆ. ಅಧಿಕಾರ ಕೊಟ್ಟಿದೆ. ಅದನ್ನು ಕೂಡ ನಾವು ವಿಸ್ತಾರವಾಗಿ ಗಮನಿಸಿಬಿಟ್ಟು ನಾವು ಪ್ರಪೋರ್ಷನೇಟ್ ಆಗಿ ಜನಾಂಗಕ್ಕೆ ಅನುಗುಣವಾಗಿ ರಿಸರ್ವೇಷನ್ ಇಟ್ಟಿರೋದ್ರಿಂದ ಆ ಜನಾಂಗಗಳಲ್ಲಿ ಮೀಸಲಾತಿ ಕೊಡಬೇಕಾದ್ರೆ ಒಳ ಮೀಸಲಾತಿನ ಯಾವ ಪ್ರಮಾಣದಲ್ಲಿ ಮಾಡಬಹುದು ಓದ್ಬಿಟ್ಟು ಆನಂತರ ಅದನ್ನು ತೀರ್ಮಾನ ಮಾಡ್ತೀವಿ. ಇವತ್ತಿನ ಮಟ್ಟಿಗೆ 15 to 17, 3 to 4 ಎನ್ಹಾನ್ಸ್ಮೆಂಟನ್ನು ಸರ್ಕಾರಿ ಆದೇಶನ ನಾವು ತಕ್ಷಣ ಇಶ್ಯೂ ಮಾಡ್ತಾ ಇದ್ದೀವಿ. ಸರ್, ನಾಗಮೋಹನ್ ದಾಸ್ ವರದಿನಲ್ಲಿ SC/ST ಮೀಸಲಾತಿ ಹೊರತುಪಡಿಸಿ ಉಳಿದವರು ಈಗ ನೀವು 23% ಆಗುತ್ತೆ. ಅದು ಉಳಿದವರ ಮೀಸಲಾತಿಯನ್ನ ನೀವು ಯಾವ ತರ ಹಂಚಿಕೆ ಮಾಡಿ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನೀವು ಸಿವಿಲ್ 50% ಇದೆ. ಅದು ಯಾವ ತರ ಆಗುತ್ತೆ? SC/ST ಮೀಸಲಾತಿ ಕೊಡಲಿಕ್ಕೆ ಸಂವಿಧಾನದ ಸಮಸ್ಯೆ ಇಲ್ಲ, ಅದು ಕೋರ್ಟ್ಗೂ ಅಪ್ರೂವ್ ಕೊಡುತ್ತೆ. ಉಳಿದವರ ಮೀಸಲಾತಿ ಬಗ್ಗೆ ಸರ್ಕಾರ ಚಿಂತನೆ ಇದೆ. ನಾವು ಈಗ ನಮ್ಮ ಮುಂದೆ ಬೇಕಾದಷ್ಟು ಮನವಿಗಳಿದೆ, ಬೇಕಾದಷ್ಟು ಹೋರಾಟಗಳು ನಡೀತಾ ಇದೆ. OBCಗೆ ಸೇರಿಸಿ ಮತ್ತೆ STಗೆ ಸೇರಿಸಿ ಅನ್ನೋ ಡಿಮ್ಯಾಂಡ್ಗಳು ಬಹಳ ಇದೆ. ಇದೆಲ್ಲದನ್ನು ಮತ್ತೆ ನಾವು ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂತ ಮಾತಾಡಿದ್ದೀವಿ. ಎಲ್ಲದನ್ನು ಚರ್ಚೆ ಮಾಡಿ ವೋಟ್ ರಿಸರ್ವೇಷನ್ ಎಷ್ಟು ಹೋಗುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಈಗಾಗಲೇ ತಮಿಳುನಾಡು 69 UP 60 ಇದ್ದಾರೆ. ನಮ್ಮದೇ ಕೇಂದ್ರ ಸರ್ಕಾರ 10% EWS ತಂದಿರೋದ್ರಿಂದ 50% ಕ್ರಾಸ್ ಮಾಡಿ 60ಗೆ ಹೋಗಾಗ್ಬಿಟ್ಟಿದೆ. ಕೇಂದ್ರ ಸರ್ಕಾರದ ರಿಸರ್ವೇಷನ್ ಅಲ್ಲೇನೆ ಆಗಲೇ ನಾವು 60 ರೀಚ್ ಆಗಿದ್ದೀವಿ. ಇದು ನಮ್ಮ ಮುಂದೆ 2-3 ಇಶ್ಯೂ ಇರೋದು. ಶೆಡ್ಯೂಲ್ 9 ಇದನ್ನು ಇನ್ಕ್ಲೂಡ್ ಮಾಡಿ ರಿಸರ್ವೇಷನ್ ತರಬೇಕಾ ಅಂತ ಒಂದು. ಶೆಡ್ಯೂಲ್ 9 ಯಾಕೆ ತರಬೇಕು ಅಂದ್ರೆ ಇಟ್ ಹ್ಯಾಸ್ ಇಮ್ಯುನಿಟಿ ಎಗೇನ್ಸ್ಟ್ ಕೋರ್ಟ್ಗಳಲ್ಲಿ ಸ್ಟೇ ಸಿಗಬಾರ್ದು ಅಂತೇಳಿ ಶೆಡ್ಯೂಲ್ 9 ಇನ್ಸರ್ಟ್ ಮಾಡ್ಕೊಂಡಿದ್ದು. ಅಫ್ಕೋರ್ಸ್ ಅದನ್ನು ಇನ್ಸರ್ಟ್ ಮಾಡುವಾಗ ನಾವು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಮಾಡಿದ್ವಿ. ಈಗಾಗಲೇ ತಮಿಳುನಾಡು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಿ ಶೆಡ್ಯೂಲ್ 9 ಅದನ್ನು ಸೇರಿಸ್ಕೊಂಡ್ಬಿಟ್ಟಿದೆ. ತಮಿಳುನಾಡು ಹ್ಯಾಸ್ ರಿಸರ್ವೇಷನ್ ಆಫ್ 69%, 69% ಇದೆ. ಆದರೆ ಆ ಇಮ್ಯುನಿಟಿ ಇರೋದ್ರಿಂದ ಸುಪ್ರೀಂ ಕೋರ್ಟು ಕೇಸನ್ನ ಕ್ಲೋಸ್ ಮಾಡಲಿಲ್ಲ, ಸ್ಟೇನೂ ಕೊಡಲಿಲ್ಲ, ಡಿಸಿಷನ್ ಕೊಟ್ಟಿಲ್ಲ. ಇಟ್ ಈಸ್ ಸ್ಟಿಲ್ ಪೆಂಡಿಂಗ್ ಬಿಫೋರ್ ಸುಪ್ರೀಂ ಕೋರ್ಟ್. ಅದಾದ ನಂತರ ರಾಜ್ಯಗಳು 5-6 ರಾಜ್ಯಗಳು ಏನ್ ಮಾಡಿದ್ದಾರೆ, ಕೆಲವರು ಮಾಡಿಬಿಟ್ಟು ಇಂಪ್ಲಿಮೆಂಟ್ ಮಾಡೋರೆ, ಕೆಲವರು ಡಿಸಿಷನ್ ತಗೊಂಡಿದ್ದಾರೆ. ಹಾಗಾಗಿ ನಥಿಂಗ್ ಈಸ್ ಕ್ಲಿಯರ್ ಬಿಫೋರ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ರೈಡರ್ ಇರೋದು ನಿಜ, ರಿಸರ್ವೇಷನ್ ಸಂವಿಧಾನದ ಪ್ರಕಾರ 50% ದಾಟಬಾರ್ದು ಅಂತ. ಸಂವಿಧಾನಕ್ಕೇನೆ ತಿದ್ದುಪಡಿ ತಗೊಂಡ್ಬಂದು ದಾಟಬೇಕಾದಂತ ಪರಿಸ್ಥಿತಿ ಬಂದಾಗ ನಾವು ರೆಕಮೆಂಡೇಶನ್ ಮಾಡಿ ಶೆಡ್ಯೂಲ್ 9 ಅದನ್ನ ಇನ್ಕಾಪರೇಟ್ ಮಾಡಿ ಕೊಡಿ ಅಂತ ಕೇಳ್ತೀವಿ. ಸ್ವಾಭಾವಿಕ ಅದು ಮಾಡೋ ಮೊದಲೇ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ನಾವು ಚರ್ಚೆ ಮಾಡಬೇಕಾಗಿದೆ. ಒನ್ಸ್ ಫಾರ್ ಆಲ್ ಸ್ಟೇಟ್ ರಿಸರ್ವೇಷನ್ ಫೈನಲ್ ಆಗಲಿ ಅಂತ. ಹಾಗಾಗಿ ಅದೆಲ್ಲ ದೊಡ್ಡ ಪೆಂಡೋರಮಾ ಬಾಕ್ಸ್ ಓಪನ್ ಮಾಡೋದು ಈಗ ಅಗತ್ಯ ಇಲ್ಲ ಅಂತೇಳಿ ನಮ್ಮ ಮುಂದೆ SC/ST ಇಟ್ಸ್ ಅವರ್ ಕಮಿಟ್ಮೆಂಟ್. ನಾವು ಮಾತು ಕೊಟ್ಟಿದ್ವಿ, ಪಕ್ಷನೂ ಮಾತು ಕೊಟ್ಟಿತ್ತು, ಸ್ಟೇಟ್ ಅಲ್ಲಿ ಎಲ್ಲರೂ ಮಾತು ಕೊಟ್ಟಿದ್ದಾಗಿತ್ತು. ಇದನ್ನ ಆ ಜನಸಂಖ್ಯೆಗೆ ಅನುಗುಣವಾಗಿ ಜಾಸ್ತಿ ಮಾಡ್ತೀವಿ ಅಂತ ಅಷ್ಟಕ್ಕೆ ಸೀಮಿತವಾಗಿ ತಕ್ಷಣ ತೀರ್ಮಾನ ಇದು ಮಾಡ್ತೀವಿ. ಮಿಕ್ಕಿದ್ದೆಲ್ಲ ಆಮೇಲೆ ಕೂತ್ಕೊಂಡು ಸರ್ಕಾರ ಬೇರೆ ಸಮುದಾಯದ ಈಗ ನಿಮ್ಮ ಸರ್ಕಾರದ ಕಮಿಟ್ಮೆಂಟ್ ಬರೀ SC/STಗಳಿಗೆ ಮಾತ್ರ, ಬೇರೆ ಸಮುದಾಯಗಳಿಗೆ ಸರ್ಕಾರ ಬದ್ಧತೆ ಪ್ರದರ್ಶನ ಮಾಡೋದಿಲ್ಲ ಅಂತ ಅರ್ಥ ಆಗುತ್ತಲ್ವಾ? ಬೇರೆ ಸಮುದಾಯ ನೀವೇ ಪ್ರೊವೋಕೇಟ್ ಮಾಡೋದಿಲ್ಲ, ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಸಂದೇಶ ಕೊಟ್ಟಂಗ. ಬೇರೆ ಸಮುದಾಯದವ್ರನ್ನ ನಾವು ಪ್ರೊವೋಕೇಟ್ ಮಾಡ್ತಾ ಇಲ್ಲ, ಬೇರೆ ಸಮುದಾಯದವ್ರದ್ದು ಚರ್ಚೆ ಮಾಡ್ತೀವಿ. ಬೇರೆ ಸಮುದಾಯದ ಬಗ್ಗೆ ಯಾವುದೇ ಕಮಿಷನ್ ಆಫ್ ಎನ್ಕ್ವೈರಿ ಅಥವಾ ಕಮಿಷನ್ ರಿಪೋರ್ಟ್ ನಮ್ಮ ಮುಂದಿಲ್ಲ. ವೈಜ್ಞಾನಿಕವಾಗಿ ಒಂದು ಅವಲೋಕನ ಆಗದೆ, ಒಂದು ಎನ್ಕ್ವೈರಿ ಆಗದೆ, ಕಮಿಷನ್ ವರದಿ ಕೊಡದೆ ಏಕಾಏಕಿ ಗವರ್ಮೆಂಟ್ಗಳು ಮಾಡಕ್ ಬರೋದಿಲ್ಲ. SC/ST ವಿಷಯದಲ್ಲಿ 3-4 ಕಮಿಷನ್ ರಿಪೋರ್ಟ್ಗಳು ನಮ್ಮ ಮುಂದೆ ಇದೆ. ನಾವು ಇಂಪ್ಲಿಮೆಂಟೇಷನ್ ನಿಧಾನ ಮಾಡಿದ್ರಿಂದ ಏನು ಕೊನೆಯದು ನಮಗೆ ನಾಗಮೋಹನ್ ದಾಸ್ ರಿಪೋರ್ಟ್ ಇತ್ತು. ನಾಗಮೋಹನ್ ದಾಸ್ ರಿಪೋರ್ಟ್ ಅನ್ನ ಅದು ವೈಜ್ಞಾನಿಕವಾಗಿರೋ ಒಂದು ಕಾರಣದಿಂದ ಒಪ್ಪಿದ್ದೀವಿ. ನಾಗಮೋಹನ್ ದಾಸ್ ಕೂಡ ರಿಪೋರ್ಟ್ ಅಲ್ಲಿ ಕೋಟೆಡ್ AJ ಸದಾಶಿವ ಅವರ ಕಮಿಟಿ ರಿಪೋರ್ಟ್ ಹೇಳಿದ್ದಾರೆ. ಅದರಲ್ಲಿ ನೀವು ಇಂಟರ್ನಲ್ ರಿಸರ್ವೇಷನ್ ಕೊಡಬೇಕು ಅಂತ ಸ್ಪಷ್ಟವಾಗಿದೆ. ಆ ಪಾಯಿಂಟ್ ಕೂಡ ನಾವು ಮುಂಬರೋ ದಿನಗಳಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಚೀಫ್ ಮಿನಿಸ್ಟರ್ ಅದನ್ನು ಹೇಗೆ ಸಾಲ್ವ್ ಮಾಡಬಹುದು, ಎಷ್ಟು ನಿಗದಿ ಮಾಡಬಹುದು, ಅದಕ್ಕೊಂದು ವೈಜ್ಞಾನಿಕವಾದ ಎನ್ಕ್ವೈರಿ ಹೇಗಾಗಬೇಕು, ಯಾವ ಕಮ್ಯುನಿಟಿ ಎಷ್ಟು ಬರಬಹುದು, ಮಾಡಬಹುದು ಬೇಡವೋ ಅನ್ನೋದ್ರ ಬಗ್ಗೆ ತೀರ್ಮಾನ ತಗೊಳ್ಳಿಕ್ಕೆ ಈಗ ಅಧಿಕಾರ ಕೊಟ್ಟಿದ್ದಾರೆ. ಇವತ್ತು ನಮಗೆ ಪಾಯಿಂಟ್ ನಂಬರ್ 1
SC ST ಕೋಟಾವನ್ನ ಅಕಾರ್ಡಿಂಗ್ ಟು ದೇರ್ ಪಾಪ್ಯುಲೇಷನ್ ನಾವು ಎನ್ಹಾನ್ಸ್ ಮಾಡಿ ಗೌರ್ಮೆಂಟ್ ಆರ್ಡರ್ ಮಾಡ್ತಾ ಇದ್ದೀವಿ. ಸರ್, ಈಗ ನಾವು ಇದನ್ನೆಲ್ಲ ಗೌರ್ಮೆಂಟ್ ಆರ್ಡರ್ ಅಲ್ಲಿ ನಿಮಗೆ ಸ್ಪಷ್ಟೀಕರಿಸ್ತೀವಿ. ನಾವು ಈ ಕ್ಯಾಟಗರಿ ಕಡಿಮೆ ಆಗುತ್ತೆ, ಆ ಕ್ಯಾಟಗರಿ ಕಡಿಮೆ ಆಗೋದಿಲ್ಲ. ಇಟ್ಸ್ ಆಲ್ ನ್ಯಾಚುರಲ್ ಪ್ರೋಸೆಸ್. ನಾವು ಇವ್ರಿಗೆ ಎನ್ಹಾನ್ಸ್ ಮಾಡೋದು ಸರಿ ಅಂತ ಹೇಳ್ತೀವಿ. ಪ್ರಮಾಣ ಜಾಸ್ತಿ ಆಗುತ್ತೆ, 4ರಿಂದ 6% ಜಾಸ್ತಿ ಆಗುತ್ತೆ. ಅದು SC ST ಮಾತ್ರ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಎಲ್ಲ ಕೂತು ಆಲೋಚನೆ ಮಾಡ್ಬೇಕಾದ್ರೆ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತೀರ್ಮಾನಕ್ಕೆ ಬರಬೇಕಾಗತ್ತೆ. ಆಸ್ ಆನ್ ಟುಡೇ ನಮ್ಮ ಹತ್ರ ಯಾವುದು ಸ್ಟಡಿ ರಿಪೋರ್ಟ್ಸ್ ಇಲ್ಲ. ಹಾಗಾಗಿ ಗೌರ್ಮೆಂಟ್ ಆ ಬಗ್ಗೆ ಎಲ್ಲೂ ನಾವು ಚರ್ಚೆ ಮಾಡೋಕ್ಕಾಗಿಲ್ಲ. ನಾಗಮೋಹನ್ ದಾಸ್ ವರದಿಗೆ ಸೀಮಿತವಾಗಿ ನಾವು ಸಭೆ ಕರೆದು ಡಿಸ್ಚಾರ್ಜ್ ಮಾಡ್ತಿರೋ ಡ್ಯೂಟಿ ಇದು ನಮ್ದು. ಚರ್ಚೆಗಳಾಗ್ತಾ ಇದೆ. ನಿನ್ನೆ ಸರ್ವಪಕ್ಷ ಸಭೆಯಲ್ಲೂ ಕೂಡ ಚರ್ಚೆ ಆಯ್ತು ಅನ್ನೋ ಮಾತಿದೆ. ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಏನಾದರೂ ಕ್ರಮ ವಹಿಸ್ತಾ ಇದೆಯಾ? ಸರ್ವಪಕ್ಷದ ಸಭೆ ಮುಂದೆ ಚರ್ಚೆ ಆಯ್ತು ಇಲ್ಲ ನಾನಿಲ್ಲಿ ಹೇಳಕ್ ಆಗಲ್ಲ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾಗಮೋಹನ್ ದಾಸ್ ಅವರೇ ಸದಾಶಿವ ವರದಿ ಪ್ರಕಾರ ಒಳ ಮೀಸಲಾತಿನೂ ಮಾಡಬೇಕು ಅಂತೇಳಿ ಹೇಳಿದರೆ, ಹಾಗಾಗಿ ಅವರು ಏನು ಹೇಳಿದರೆ ಅದು ನೌ ಟು ಗೋ ಅಬೌಟ್ ಅಂತ. ನಾವು ಈಗ SC ST ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೇಗೆ ಮಾಡೋದು ಅಂತ ಸುಭಾಷ್ ಆಡೆ ಅವ್ರದ್ದು ಒಂದು ಕಮಿಟಿನ ಮಾಡಿದ್ವಿ. ಆ ರಿಪೋರ್ಟ್ನ ಇಟ್ಕೊಂಡು ಇವತ್ತು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈಗ ಒಳ ಮೀಸಲಾತಿನ ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ಸಾಮಾನ್ಯವಾಗಿ ಲಾ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿ ಲಾ ಡಿಪಾರ್ಟ್ಮೆಂಟು ಬೇರೆ ಇಲಾಖೆಗಳನ್ನೆಲ್ಲ ಇನ್ವಾಲ್ವ್ ಮಾಡಿ ಕ್ಯಾಬಿನೆಟ್ ಮುಂದೆ ಒಂದು ವರದಿ ಕೊಡಿ ಅಂತೇಳಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸಚಿವ ಸಂಪುಟ ನಿರ್ಧಾರ ಮಾಡಿದೆ. ಇಲ್ಲಮ್ಮ, ಬಟ್ ವಿಲ್ ಮೇಕ್ ಇಟ್ ವೆರಿ ಶಾರ್ಟ್ಲಿ. ನಾವೀಗ ಅದನ್ನ ಹೇಗ್ ಮಾಡ್ಬೋದು, ಏನ್ ಮಾಡ್ಬೋದು ಅನ್ನೋದನ್ನ ನಾವೊಂದು ವರದಿ ಸರ್ಕಾರ ಕೊಟ್ಟ ಮೇಲೆ ಒಳ ಮೀಸಲಾತಿನ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು. ಒಳ ಮೀಸಲಾತಿ ಅಮಾಂಗ್ಸ್ಟ್ SC ST, ಬೇರೆ ಒಳ ಮೀಸಲಾತಿ ಸುದ್ದಿನ ನಾನಿಲ್ಲಿ ಮಾತಾಡ್ತಿಲ್ಲ, ಫರ್ದರ್ ಕನ್ಫ್ಯೂಷನ್ ಬೇಡ. SC ST ಜನಾಂಗದೊಳಗೆ ನಾಗಮೋಹನ್ ದಾಸ್ ವರದಿಗೆ ಸೀಮಿತವಾಗಿ ಒಳ ಮೀಸಲಾತಿ ಮಾಡಲಿಕ್ಕೆ ವಿಲ್ ಟೇಕ್ ಡಿಸಿಷನ್. ಈಗ ನೀವು ಮೀಸಲಾತಿ SC ST ಕೊಡ್ತಿದ್ರಲ್ಲ, ಎಲ್ಲ ಸಮುದಾಯಗಳು ಸೇರಿಸಿ ಡಿಸಿಷನ್ ತಗೋಬೇಕು ಸರ್. ಯಾಕೆ ಇದನ್ನ ಮಾತ್ರ ಇನ್ಶಿಯೇಟ್ ತಗೊಂಡು ಉಳ್ಳ ಮಾತ್ರ ಸುಮ್ಮನೆ? ನಮಗೆ ಈಗ ಅಡ್ಮಿಷನ್ಸ್ ಆಗಬೇಕಾಗಿದೆ, ಅಪಾಯಿಂಟ್ಮೆಂಟ್ಸ್ ಆಗಬೇಕಾಗಿದೆ, ಲಾಸ್ಟ್ ಆಫ್ ವೇಕೆನ್ಸೀಸ್ ಎಲ್ಲ ಫಿಲ್ಅಪ್ ಮಾಡಬೇಕಾಗಿದೆ. ಎಲ್ಲ ಒಂದ್ ಕಡೆ ಕೂಗಿದೆ. ಸರ್ಕಾರದಲ್ಲಿ SC STಗೆ ನಿರೀಕ್ಷಿತವಾದ ಮಟ್ಟದಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ, ಆಪರ್ಚುನಿಟಿ ಸಿಗ್ತಾ ಇಲ್ಲ ಅಂತ ಹೇಳಿ ಹೇಗಾರು ಮಾಡಿ ನಾವೇನು ಉದ್ಯೋಗಗಳು ಖಾಲಿ ಇರೋವು ಮತ್ತೆ ಸೀಟ್ಗಳು ಖಾಲಿ ಇರೋಕೆ SC STಗೆ ಏನಾದ್ರು ಒಂದು ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ತಕ್ಷಣ ತೀರ್ಮಾನ ಮಾಡ್ತಾರೆ. ಅದು ಆ ಫಿಗರ್ಸ್ ಇಲ್ಲ. ಈಗ 9 ಶೆಡ್ಯೂಲ್ ಬಗ್ಗೆ ಮಾತಾಡ್ತಿದ್ರೆ 9 ಶೆಡ್ಯೂಲ್ ಮೂಲಕ ಜಾರಿ ತರಬಹುದು ಅಂತ. ಇದಕ್ಕೆ ಕೇಂದ್ರ ಸರ್ಕಾರದ ಬಳಿ ಅಥವಾ ನಿಮ್ಮ ಹೈಕಮಾಂಡ್ ಬಳಿ ಚರ್ಚೆ ಏನಾದ್ರು ಮಾಡಿದ್ರೆ? ಯಾಕಂದ್ರೆ ಬೇರೆ ಬೇರೆ 50% ರಾಜ್ಯಗಳು ಒಪ್ಪಿಕೊಳ್ಳಬೇಕಾಗುತ್ತೆ. ಈ ಪ್ರಕ್ರಿಯೆ ಯಾವ ರೀತಿ ಮಾಡಿದ್ರೆ? ಪ್ಲೀಸ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬೇಕಾಗುತ್ತೆ. 50% ರಾಜ್ಯಗಳದ್ದೇನೋ ಕನ್ಸೆಂಟ್ ಬೇಕಾಗಲ್ಲ. ಇಟ್ ರಿಕ್ವೈರ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. 9 ಶೆಡ್ಯೂಲ್ಗೆ ನಾವು ಇದನ್ನ ಇನ್ಕಾರ್ಪೊರೇಟ್ ಮಾಡಲಿಕ್ಕೆ ಪಾರ್ಲಿಮೆಂಟ್ ಅಷ್ಟು ಅಮೆಂಡ್. ಬೇರೆ ರಾಜ್ಯ ಪಾರ್ಲಿಮೆಂಟ್ ಏನಾದರೂ ಕಾನೂನು ಮಾಡಿಕೊಟ್ಟಾಗ ನಾವು ಕನ್ಕರೆನ್ಸ್ ಕೊಡಬೇಕಾಗತ್ತೆ. ನಾವು ಮಾಡೋದನ್ನ ಪಾರ್ಲಿಮೆಂಟಿಗೆ ಕಳಿಸಿ ಪಾರ್ಲಿಮೆಂಟ್ ಅಪ್ರೂವಲ್ ಅನ್ನ ಸೀಕ್ ಮಾಡಬೇಕಾಗತ್ತೆ. ಆಸ್ ಆನ್ ನಾವು ಇದನ್ನ ತಕ್ಷಣಕ್ಕೆ ಗವರ್ಮೆಂಟ್ ಆರ್ಡರ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಫ್ರಮ್ ದ ಡೇ ಆಫ್ ನೋಟಿಫಿಕೇಶನ್. ಫ್ರಮ್ ದ ಡೇ ಆಫ್ ನೋಟಿಫಿಕೇಶನ್ ಇದೆಲ್ಲ ಸರಿ. ಬಹುಶಃ ಇನ್ನೊಂದು 2-3 ದಿವಸದೊಳಗೆ ಇಶ್ಯೂ ಆಗ್ಬೋದು. See, government runs on some specific purpose and some ideologies. Immunity ಇದೆಯಾ, ಕೋರ್ಟ್ ಸ್ಟೇ ಕೊಡಲ್ವಾ? ಸ್ವಲ್ಪ ರೀ, ದಿಸ್ ಇಸ್ ನಾಟ್, ವಿ ಆರ್ ಇನ್ ಎ ಡೆಮೋಕ್ರಸಿ. 4 ವಿಂಗ್ ಇದೆ. ನಾವು ಮಾಡೋ ಕೆಲಸ ನಾವು ಮಾಡ್ತೀವಿ. ಇಮ್ಯುನಿಟಿ ಇದೆಯಾ, ಸ್ಟೇ ಸಿಗಲ್ವಾ, ಇದಕ್ಕೆಲ್ಲ ನಾನೀಗ ಉತ್ತರ ಹೇಳಕ್ಕಾಗತ್ತೆ. ವಿ ವಿಲ್ ಸಿ ವಾಟ್ ಹ್ಯಾಪನ್ಸ್. ನೀವು ಒಪ್ಕೊಂಡೇ ಇದ್ರು ನಾನು ಸಮರ್ಥನೆ ಮಾಡ್ಲೇಬೇಕಲ್ಲ.
ಸರ್, ಈಗ ಪ್ರಕ್ರಿಯೆ ಬಗ್ಗೆ ಒಂದು ಕ್ಲಾರಿಫಿಕೇಶನ್. ಪ್ರಕ್ರಿಯೆ ನೀವು ಆದೇಶ ಹೊರಡಿಸ್ಬಿಟ್ಟು ನೀವು 9th ಶೆಡ್ಯೂಲ್ ಇದು ತಿದ್ದುಪಡಿ ಅದೆಲ್ಲ ನಾವು ಆಮೇಲೆ ಮಾಡ್ಕೊಳೋ ಕೆಲಸ ನಾವು ಗೌರ್ಮೆಂಟ್ ಆರ್ಡರ್ ಮಾಡಿಬಿಟ್ಟು ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡ್ತೀವಿ. ಗೌರ್ಮೆಂಟ್ ಆರ್ಡರ್ ಹೇಳ್ತೀವಿ ಅಂತ ಹೇಳಿದ್ವಿ ನಾವು, ಬಿಕಾಸ್ ಇಟ್ ಹ್ಯಾಸ್ ಟು ಬಿ ವರ್ಕ್ಡ್ ಔಟ್. ಇಲ್ಲ, ಅದು ಆಫೀಸರ್ಸ್ ನಾವೆಲ್ಲ ಕೂತು ಒಂದು 2 ದಿವಸದಲ್ಲಿ ವರ್ಕೌಟ್ ಮಾಡಿ ವಿ ವಿಲ್ ಇನ್ಕ್ಲೂಡ್ ಆಲ್ ದಟ್ ಇನ್ ದಿ ನೋಟಿಫಿಕೇಶನ್. ಕೋರ್ಟ್ ಅಲ್ಲಿ ನೀವು ಮೊದಲೆಲ್ಲ ಕೆಲವು 3 ವಿಷಯನ ನನ್ನ ಹಿಂಗೆ ಕೇಳಿದ್ರಿ. ಯಾವ ಸಕ್ಸೀಸೆಡ್ ಇನ್ ಕೋರ್ಟ್, ಅದು ಏನ್ ಮಾಡಕ್ಕಾಗುತ್ತೆ? ಈಗ ಕಾನೂನು ಮಾಡಕ್ ಕೊಡ್ತೀವಿ, ಕಾನೂನು ಮಾಡಕ್ ಕೊಡುವಾಗೆಲ್ಲ ಕೋರ್ಟಲ್ಲಿ ಏನಾಗುತ್ತೆ ಚರ್ಚೆ ಮಾಡಕ್ಕಾಗುತ್ತೆ ಸರ್. ಅದು ಸಚಿವರಾಗಿರುವ ಮಾಧುಸ್ವಾಮಿ ಅವರು ಈಗಾಗಲೇ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ಸಚಿವ ಸಂಪುಟದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು ಅನ್ನೋದರ ಬಗ್ಗೆ ಈಗ ಮಾಹಿತಿಯನ್ನ ನೀಡಿದ್ದಾರೆ. ಬೇರೆ ಸಮುದಾಯಗಳ ಬೇಡಿಕೆಗಳ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ತೆಗೆದುಕೊಂಡ ನಿರ್ಧಾರ ಎಸ್ಸಿಗೆ 15% 17% ಏರಿಕೆ, ಎಸ್ಟಿಗೆ 3% 7% ಏರಿಕೆಯನ್ನ ಮಾಡುವಂತಹ ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಅದರ ಜೊತೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಶಿಫಾರಸು ಏನು ಕೊಟ್ಟಿದ್ರು ಆ ಶಿಫಾರಸಿನಂತೆಯೇ ಈ ಒಂದು ಅಂಶವನ್ನ ನಾವು ಹೇಳಿರುವಂತದ್ದು. ಜೊತೆಗೆ ಸುಭಾಷ್ ಬಿ ಅಡಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಅವರು ಕೂಡ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಆ ಎಲ್ಲ ವರದಿಗಳನ್ನ ಇಟ್ಟುಕೊಂಡು ನಾವು ಇವತ್ತು ಈ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದೇವೆ. ಮುಂದೆ ಏನಾಗತ್ತೆ, ಕೋರ್ಟ್ಗೆ ಹೋಗ್ತಾರೆ ಅಥವಾ ಕೋರ್ಟ್ನಲ್ಲಿ ಏನಾದ್ರೂ ಆಗತ್ತಾ, ಅವೆಲ್ಲವನ್ನ ಆ ನಂತರ ನಾವು ನೋಡ್ತೇವೆ ಅನ್ನುವ ಮಾತನ್ನ ಹೇಳಿದ್ದಾರೆ.